ಸುಳ್ಳಲ್ಲ. ಆದರೂ ಒಳಗೆ ಏನು ನಡೀತಿರ್ತಾವೆ ರಾಜಕೀಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಈ ಒಂದು ಮೂಮೆಂಟ್ ಉತ್ತರ ಕರ್ನಾಟಕದಲ್ಲಿ ಆದರೂ ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ BJPಗೆ ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತದೆ ಗೊತ್ತಿಲ್ಲ. ಅದೇ ಉತ್ತರ ಕರ್ನಾಟಕದ ಅದ್ರ ಲಿಂಗಾಯತ್ ಲಾಬಿಯನ್ನು ತಮ್ಮ ಕೈಗೆ ತೆಗೆದುಕೊಂಡು ಈ ಮೂಮೆಂಟನ್ನು ಮಾಡಿಕೊಂಡು ಅದ್ರ ಜೊತೆಗೆ ಹಿಂದೂ ಮುಸ್ಲಿಮ್ ತೊಗೊಂಡು ಮತ್ತು ಒಂದು ಹೋರಾಟ ಮಾಡಬೇಕು ಅಂತ ಒಂದು ಪಾರ್ಟಿ ಕಟ್ಟಬೇಕಂತ ಹೊರಟಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಇಲ್ಲಿ ಭಾಳ ಗಮನ ಇಡುವಂಥದ್ದು ಏನಪ್ಪ ಅಂತಂದ್ರೆ BJPಗರು ಈಗಾಗಲೇ DKC ಅವರಿಂದ ಇಲ್ಲಿವರೆಗೆ ಅಥವಾ ಹಿಂದಿನ ಸಿದ್ದರಾಮಯ್ಯರಿಂದ ಇಲ್ಲಿವರೆಗೆ ಈ ಪೋಸ್ಟ್ ತುಂಬಲಿ 2.8 ಅಂದರೆ 2,80,000 ಜನ ತುಂಬಿಕೊಳ್ಳಲೇ ಹಿಂದೆ ಬಿದ್ದಿದೆ. ಆದರೆ ಎಷ್ಟು ಮಟ್ಟ ತುಂಬಿಸ್ಕೊಳ್ತದೆ ಅದೇ ಆ ವಿಷಯದಲ್ಲಿ ಇವರಷ್ಟು ಜೋರಾಗಿ ಹೋರಾಟ ಮಾಡುವಂಥ ಸಾಧ್ಯತೆಗಳು ಇದ್ದಾವಂತೇಳಿ ಕೇಳಿ ಬರ್ತಾಯಿತ್ತು. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಏನೋ ಅಲ್ಲಿ ತಲೆ ಕೊಡವಿ ಎದ್ದು ನಿಂತಿರುವಂಥ ವಿಜಯೇಂದ್ರ ಅವ್ರ ಜೊತೆಗೆ ಬೊಮ್ಮಾಯಿ ಅವರು ಗುರುತಿಸಿಕೊಂಡಿದ್ದು BJPಯಲ್ಲಿ ಒಂದಿಷ್ಟು ಒಗ್ಗಟ್ಟು ಆಗಬಹುದಾ ಅನ್ನುವಂಥ ಒಂದು ಹೊಸ ವಿಚಾರ ಇಟ್ಕೊಂಡಿದ್ದೀನಿ. ಸುಳ್ಳಲ್ಲ. ಏನೋ ಆಗಲಿ ಒಂದು ಕಾಂಗ್ರೆಸ್ಸಿಗೆ ಎದುರಾಳಿಯಾಗಿ ಈ ಎರಡೂ ಪಕ್ಷಗಳು BJP ಮತ್ತು JDS ನಿಲ್ಲುವ ಸಾಧ್ಯತೆಗಳು ದಿನದಿಂದ ದಿನಕ್ಕೆ ಚರ್ಚೆ ಆಗ್ತಾಯಿದ್ದಾವೆ ಅಂತ ಹೇಳ್ತಾ ಅದೇ ಕಾಲಕ್ಕೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಲಿಕ್ಕಿಲ್ಲ ಅನ್ನೋಂಥ ವಾತಾವರಣ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.